ಹಾಯ್, ಈಗ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆದ ನಂತರ KCET ರಿಲೇಟೆಡ್ ಕೋರ್ಸಸ್ ಏನಿದೆ, ಈಗ ಎಂಜಿನಿಯರಿಂಗ್ ಆಗಿರಬಹುದು ಅಥವಾ BSc ನರ್ಸಿಂಗ್ ಆಗಿರಬಹುದು, ಅಗ್ರಿಕಲ್ಚರ್ ಆಗಿರಬಹುದು, ಈ ರೀತಿ ಕೋರ್ಸಸ್ ಏನಿದೆ ಇದಕ್ಕೆ ಸಂಬಂಧಿಸಿದ ಚಾಯ್ಸ್ ಎಂಟ್ರಿ ಮಾಡೋದಿರುತ್ತೆ. ಈ ಚಾಯ್ಸ್ ಎಂಟ್ರಿ ಮಾಡೋದಕ್ಕಿಂತ ಮೊದಲು ನೀವೊಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕು. ಅದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ, ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆದಮೇಲೆ ತುಂಬ ವಿದ್ಯಾರ್ಥಿಗಳು ಇದನ್ನು ಹೇಳಿದ್ರು, ಅದಕ್ಕೋಸ್ಕರ ನನಗೆ ಇದ್ರ ಬಗ್ಗೆ ಗೊತ್ತಿದೆ. ಏನಂತ ಹೇಳಿದ್ರೆ, ಈಗ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ, ಅದಂತರ ಇದ್ದಿಷ್ಟು ಫೀಸನ್ನು ಪೇ ಮಾಡಬೇಕು ಅಂತ ತೋರಿಸಿರ್ತಾರೆ, ಅದನ್ನು ವಿದ್ಯಾರ್ಥಿಗಳು ಪೇ ಮಾಡ್ತಾರೆ. ಬಟ್ ಕಾಲೇಜ್ಗೆ ಹೋದಾಗ ಫೀಸನ್ನು ಕೇಳ್ತಾರೆ. ಜನರಲಿ ಎಲ್ಲ ಕಾಲೇಜ್ ಕೂಡ ಕೇಳ್ತಾರೆ, ಬಟ್ ಕೆಲವು ಕಾಲೇಜಲ್ಲಿ ತುಂಬ ಅಂದರೆ ತುಂಬ ಫೀಸ್ ಕೇಳ್ತಾರೆ. ವಿದ್ಯಾರ್ಥಿಗಳಿಗೆ ಫೀಸ್ ಪೇ ಮಾಡೋದಕ್ಕಾಗಲ್ಲ, ಅಷ್ಟು ಫೀಸನ್ನು ಕೂಡ ಕೇಳಿರ್ತಾರೆ. ಆ ರೀತಿ ಪ್ರಾಬ್ಲಮ್ ನಿಮ್ಗೆ ಆಗಬಾರ್ದು ಅಂತ ಹೇಳಿದ್ರೆ ನೀವೇನು ಮಾಡಬೇಕು ಅಂದರೆ, ಈಗ ನಿಮಗೆ ಯಾವ ಕಾಲೇಜ್ ಅಲಾಟ್ ಆಗಿರುತ್ತೆ ಅದನ್ನು ಗೂಗಲಲ್ಲಿ ಸರ್ಚ್ ಮಾಡಿ. ಆವಾಗ ನಿಮಗೆ ಕಾಲೇಜ್ನ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ಕಾಂಟ್ಯಾಕ್ಟ್ ನಂಬರ್ ಸಿಕ್ಕಾಗ ಆ ಕಾಂಟ್ಯಾಕ್ಟ್ ನಂಬರ್ ಏನಿದೆ ಅದಕ್ಕೆ ಕಾಲ್ ಮಾಡಿ ಈಗ ನನ್ನ ಕ್ಯಾಟಗರಿ ಇಂಥದ್ದು, ಇಂತಿಷ್ಟು ಫೀಸ್ ಇದೆ, ನಾನು ಅದನ್ನು ಆನ್ಲೈನಲ್ಲಿ ಪೇ ಮಾಡಾಗಿದೆ. ಈಗ ಕಾಲೇಜ್ಗೆ ಬಂದಾಗ ಫೀಸ್ ಪೇ ಮಾಡೋದಿರತ್ತಾ? ಜನರಲಿ ಇರತ್ತೆ, ಬಟ್ ಎಷ್ಟಿರುತ್ತೆ ಅಂತ ಕೂಡ ನಿಮ್ಗೆ ಗೊತ್ತಿರಬೇಕು. ಯಾಕಂದರೆ ತುಂಬ ವಿದ್ಯಾರ್ಥಿಗಳು ಹೇಳಿದ್ರು ಫಸ್ಟ್ ರೌಂಡ್ ನಂತರ, ನಾನು ಕಾಲೇಜಿಗೆ ಹೋದಾಗ ಇಂತಿಷ್ಟು ಫೀಸ್ ಹೇಳಿದ್ರು, ನನಗೆ ತುಂಬ ಟೆನ್ಷನ್ ಆಗ್ತಿದೆ ಅಂತ ಹೇಳ್ತಾ ಇದ್ರು. ಆ ರೀತಿ ಆಗಬಾರ್ದು ಅಂತ ಹೇಳ್ತಿದ್ದೀನಿ. ಅದಕ್ಕೋಸ್ಕರ ಅದೇ ಕಾಲೇಜನ್ನು ಗೂಗಲಲ್ಲಿ ಸರ್ಚ್ ಮಾಡಿ, ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ, ನನ್ನ ಕ್ಯಾಟಗರಿ ಇಂಥದ್ದು, ನಾನು ಇಂತಿಷ್ಟು ಫೀಸನ್ನು ಆಲ್ರೆಡಿ ಪೇ ಮಾಡಿದ್ದೀನಿ, ಕಾಲೇಜಲ್ಲಿ ಎಷ್ಟು ಫೀಸ್ ಪೇ ಮಾಡೋದಿರುತ್ತೆ ಅದನ್ನು ಕೇಳ್ಕೊಳ್ಳಿ. ಅದನ್ನು ಕೇಳಿದಾಗ ನಿಮ್ಮ ಹತ್ರ ಆಗತ್ತೆ, ಅದರಷ್ಟು ಫೀಸನ್ನು ಅರೇಂಜ್ ಮಾಡ್ಬೋದು, ಪೇ ಮಾಡ್ಬೋದು ಅಂತ ಅನಿಸಿದ್ರೆ, ಮೇನ್ಲಿ ಈ ಪ್ರಾಬ್ಲಮ್ ಬರ್ತಾ ಇರೋದು ನರ್ಸಿಂಗ್ ವಿದ್ಯಾರ್ಥಿಗಳಿಗೆ. ಅಂದರೆ ಎಷ್ಟು ಫೀಸನ್ನು ಕಾಲೇಜಲ್ಲಿ ಕೇಳ್ತಾ ಇದ್ದಾರೆ, ಅರೆ ಇಷ್ಟೆಲ್ಲ ಫೀಸ್ ಕೇಳ್ತಾ ಇದ್ದಾರೆ ಅದು ನನಗೂ ಕೂಡ ಅನಿಸ್ತು, ಅಷ್ಟು ಫೀಸನ್ನು ಕೇಳ್ತಾ ಇದ್ರು. ಅದಕ್ಕೋಸ್ಕರ ಒಮ್ಮೆ ಅದೇ ಕಾಲೇಜಿಗೆ ಕಾಂಟ್ಯಾಕ್ಟ್ ಮಾಡಿ ತಿಳಿದುಕೊಳ್ಳಿ. ಅದರ ನಂತರ ಚಾಯ್ಸ್ ಎಂಟ್ರಿಯನ್ನು ಮಾಡಿ. ಸೊ ಚಾಯ್ಸ್ ಎಂಟ್ರಿ ಮಾಡೋಕ್ಕಿಂತ ಮೊದಲು ಏನು ಮಾಡ್ಬೇಕು ಹೇಳಿ, ಕಾಲೇಜ್ಗೆ ಕಾಂಟ್ಯಾಕ್ಟ್ ಮಾಡಿ ಫೀಸ್ ಎಷ್ಟು ಅಂತ ಕೇಳ್ಕೊಳ್ಳಿ. ಅದರ ನಂತರ ಚಾಯ್ಸ್ ಎಂಟ್ರಿಯನ್ನು ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.